ಇಂದು ತುಮಕೂರಿನಲ್ಲಿ ಅದ್ದೂರಿಯಾಗಿ ನಡೆದ ಜಂಬೂ ಸವಾರಿ. ಪಟಾಲಮ್ಮ ದೇವಿ ಹೊತ್ತು ಮೆರವಣಿಗೆ ನಡೆಸಿದ ಶ್ರೀರಾಮ. ದಸರಾ ಜಂಬೂ ಸವಾರಿ ನೋಡಲು ಹರಿದು ಬಂದ ಜನಸಾಗರ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಕಳೆದ ಸೆಪ್ಟೆಂಬರ್ 22ರಂದು ಪ್ರಾರಂಭವಾಗಿದ್ದ ದಸರಾ ಮಹೋತ್ಸವಕ್ಕೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗ್ತಾ ಇತ್ತು. ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಶ್ರೀಗಳು ಹಾಗೂ ವಿವಿಧ ಮಠದ ಮಠಾಧೀಶರುಗಳು ವಿಶೇಷ ಪೂಜೆಯನ್ನ ನಡೆಸಿ ದಸರಾ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು. ದಸರಾ ಉತ್ಸವದ ನೇತೃತ್ವವನ್ನು ಗೃಹ ಸಚಿವ ಪರಮೇಶ್ವರ್ ಹೊತ್ತುಕೊಂಡಿದ್ರು. ಇತ್ತ ದಸರಾ ಸಮಿತಿಯು ಕೂಡ ಅಷ್ಟೇ ಉತ್ಸುಕತೆಯಿಂದ ದಸರಾ ಆಚರಿಸುವಲ್ಲಿ ಪಾಲ್ಗೊಂಡಿತ್ತು. ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಇಂದು ತುಮಕೂರು ದಸರಾಗೆ ಮತ್ತೊಂದು ಕಳೆ ತಂದಿದ್ದು ಜಂಬೂ ಸವಾರಿ. ಅಂಬಾರಿಯನ್ನ ಹೊತ್ತೋರ್ಯಾರು, ಹೇಗೆ ನಡೀತು ದಸರಾ ಜಂಬೂ ಸವಾರಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ದಸರಾ ಸಂಭ್ರಮಕ್ಕೆ ಮೆರುಗು ನೀಡಲು ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೇದಿಕೆಗಳು ಸಿದ್ಧಗೊಂಡಿದ್ವು. ದಸರಾ ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸಿ ಪ್ರತಿದಿನ ಒಂದೊಂದು ಇಲಾಖೆಯ ಅಧಿಕಾರಿಗಳು ಪೂಜೆ, ಹವನ, ಹೋಮ ಸಲ್ಲಿಸುವ ಮೂಲಕ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಮೊದಲ ದಿನ ಗೃಹ ಸಚಿವ ಪರಮೇಶ್ವರ್ ದಂಪತಿಗಳು ಪೂಜೆಯನ್ನ ಮಾಡುವ ಮೂಲಕ ಚಾಲನೆ ನೀಡಿದ್ರು. ಅದಾದ ಬಳಿಕ ಒಂದೊಂದು ಇಲಾಖೆಯಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರಿದ್ವು. ಇತ್ತ ಸಂಜೆಯಾಗ್ತಿದ್ದಂತೆ ವೇದಿಕೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ವು. ಪ್ರತಿನಿತ್ಯ ಒಂದೊಂದು ಕಲಾ ತಂಡದಿಂದ ನೃತ್ಯ, ರಸಸಂಜೆ ಕಾರ್ಯಕ್ರಮಗಳು ನಡೆದ್ವು. ಅದೆಲ್ಲದರ ಜೊತೆಗೆ ಇಂದು ಜಂಬೂ ಸಫಾರಿ ತುಮಕೂರಿಗರ ಗಮನ ಸೆಳೆಯಿತು. ಯಾಕಂದ್ರೆ ಇಂದು 3 ಆನೆಗಳಿಂದ ಜಂಬೂ ಸವಾರಿಯನ್ನ ನಡೆಸಲಾಯಿತು. 3 ಆನೆಗಳಿಗೆ ಹಲವು ದಿನಗಳಿಂದಲೂ ತಾಲೀಮು ನೀಡಲಾಯಿತು. ಈ ಬಾರಿ ಅಂಬಾರಿ ಹೊರಲು ವಿಶೇಷವಾಗಿ ಶ್ರೀರಾಮ ಆನೆಯನ್ನ ಕರೆತರಲಾಯಿತು. ನಗರದ ಸುತ್ತಲೂ ಆನೆಗಳ ಮೆರವಣಿಗೆ ಮಾಡುವ ಮೂಲಕ ಜಂಬೂ ಸವಾರಿಗೆ ಸಿದ್ಧಗೊಳಿಸಿದ್ರು. ವೇದಿಕೆ ಮೇಲಿಂದ ಡಾ ಜಿ ಪರಮೇಶ್ವರ್ ದಂಪತಿ, ಟಿಬಿ ಜಯಚಂದ್ರ ದಂಪತಿ, ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿಯ ಸಿಇಒ ಜಿ ಪ್ರಭು ಹಾಗೂ ಪಾಲಿಕೆಯ ಕಮಿಷನರ್ ಆಶ್ವೇಜ ಅವರು ಅಂಬಾರಿ ಹೊತ್ತ ಶ್ರೀರಾಮನಿಗೆ ಪುಷ್ಪನಮನ ಸಲ್ಲಿಸಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ನೇತೃತ್ವದಲ್ಲಿ ದಸರಾವನ್ನ ಆಯೋಜನೆ ಮಾಡಲಾಗಿದ್ದು, ಪಕ್ಷಾತೀತವಾಗಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಸೇರಿ ಹಲವು ಮಂದಿ ನಾಯಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದ ಪರಂರನ್ನ ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ ಅವರು ಹಾಡಿ ಹೊಗಳಿದ್ರು. ಆದ್ರಿಂದ ಈ ಅತ್ಯಂತ ವೈಭವಪೂರಿತ ದಸರಾ ಉತ್ಸವವನ್ನ ತಾಯಿ ಚಾಮುಂಡಿ ಮೈಸೂರಲ್ಲಿ ಏನ್ ಮಾಡ್ತಿದ್ರು ಅದನ್ನ ತುಮಕೂರಿನಲ್ಲಿ ಇವತ್ತು ವ್ಯವಸ್ಥಿತವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಎಲ್ಲ ಕೂಡ ಒಳಗೊಂಡು ಕಲೆ, ಸಂಸ್ಕೃತಿ, ಕ್ರೀಡೆಗೆ ಎಲ್ಲಕ್ಕೂ ಕೂಡ ಅತ್ಯಂತ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಅತ್ಯಂತ ಯಶಸ್ವಿಯಾದಂತಹ ಒಂದು ದಸರಾ ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತೆ ಜಿ ಪರಮೇಶ್ವರ್ ಅವರು ಬಹಳ ಸರಳ ಮತ್ತೆ ಸಜ್ಜನಿಕೆಯ ರಾಜಕಾರಣಿಯವರು. ಅವರು ತುಮಕೂರು ದಸರಾ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರ ಒಂದು ವಿಶ್ವಾಸವನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಾವು ಅನ್ಕೊಂಡಿದ್ದು 36 ವರ್ಷಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸ್ಕೊಂಡು ಬರ್ತಿದ್ದು. ಇವರು 2 ವರ್ಷದ ಹಿಂದೆ ಈ ದಸರಾವನ್ನ ಜಿಲ್ಲಾಡಳಿತ ಮತ್ತೆ ಕರ್ನಾಟಕ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ, ಏನೋ ಒಂದು ನಡೆಸಬೇಕು, ನಡೆಸ್ತಾರೆ ಅನ್ಕೊಂಡಿದ್ದು. ಇದಕ್ಕೊಂದು ಕಳೆ ಕಟ್ತಾರೆ, ಇದಕ್ಕೊಂದು ಅರ್ಥಪೂರ್ಣ ಕಟ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾವನ್ನ ನಾವು ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಕೃಷ್ಣದೇವರಾಯನ ವಿಜಯನಗರದ ಸಂಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೈಸೂರು ದಸರಾ ಇಡೀ ದೇಶಕ್ಕೆ ವಿಶೇಷವಾಗಿರುವಂತಹ ದಸರಾ. ಅಂತ ಒಂದು ದಸರಾವನ್ನ ತುಮಕೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಕಲ್ಪನೆ ಇಟ್ಕೊಂಡು, ಅರ್ಥಪೂರ್ಣ ಇಟ್ಕೊಂಡು
ಒಂದು ವಿಶೇಷವಾದ ಸೃಜನಶೀಲತೆಯನ್ನು ತುಂಬಿ ಇವತ್ತು ಈ ಕಾರ್ಯಕ್ರಮವನ್ನು ಆವಿಷ್ಕಾರವನ್ನು ಮಾಡಿದ್ದಾರೆ. ಈ ದಸರಾದಲ್ಲಿ ನಾನು ಕೂಡ ಸುಮಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇನ್ನು ಇದೇ ವೇಳೆ ಟೌನ್ ಹಾಲ್ ವೃತ್ತದಲ್ಲಿ ವಿವಿಧ ಕಲಾ ಪ್ರಕಾರಗಳ ನೃತ್ಯವು ದಸರಾ ಜಂಬೂ ಸವಾರಿ ಹಾಗೂ ಮೆರವಣಿಗೆಗೆ ಮೆರುಗು ತಂದ್ವು. ಇತ್ತ ಅಂಬಾರಿಯನ್ನ ಹೊತ್ತ ಶ್ರೀರಾಮ ಟೌನ್ ಹಾಲ್ಗೆ ಬರ್ತಿದ್ದಂತೆ ಎಲ್ಲೆಡೆ ಹರ್ಷೋದ್ಗಾರ ಮನೆ ಮಾಡಿದ್ವು. ಶಿಳ್ಳೆ ಚಪ್ಪಾಳೆಗಳನ್ನ ಹಾಕಿ ದಸರಾವನ್ನ ಸಂಭ್ರಮಿಸಿದ್ರು. ಇತ್ತ ಹೆಲಿಕಾಪ್ಟರ್ ಮೂಲಕವೂ ಪುಷ್ಪ ನಮನ ಸಲ್ಲಿಸಲಾಯಿತು. ಜೊತೆಗೆ ಹಸುಗಳನ್ನ ಸಿಂಗರಿಸಿ ಟೌನ್ ಹಾಲ್ ವೃತ್ತಕ್ಕೆ ಕರೆತರಲಾಯಿತು. ಹಸುಗಳಿಗೂ ಕೂಡ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ತುಮಕೂರು ಜನ ಅಷ್ಟೇ ಉತ್ಸುಕತೆಯಿಂದ ಮುಗಿಬಿದ್ರು. ಅಂಬಾರಿ ಹೊತ್ತ ಆನೆಗಳನ್ನ ಕಂಡು ಕಣ್ತುಂಬಿಕೊಂಡ್ರು. ಇತ್ತ ಎಸ್ಪಿ ಅಶೋಕ್ ಹಾಗೂ ತಂಡದಿಂದ ಗೌರವ ಸಮರ್ಪಣೆ ಮಾಡಿದ್ರು. ಇನ್ನು ಸಾರೋಟಿನಲ್ಲಿ ತುಮಕೂರಿನ ವಿವಿಧ ಗ್ರಾಮ ದೇವತೆಗಳನ್ನ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಇನ್ನು ನೆರೆದಿದ್ದವರು ಗ್ರಾಮ ದೇವತೆಯನ್ನ ಭಕ್ತಿಯಿಂದ ನಮಸ್ಕರಿಸಿದ್ರು. ಇದೇ ವೇಳೆ ಸಾರ್ವಜನಿಕರು ಮಾತನಾಡಿ, ನಾವುಗಳು ಇಷ್ಟು ದಿನ ದಸರಾ ನೋಡಲು ಮೈಸೂರಿಗೆ ತೆರಳುತ್ತಾ ಇದ್ವು. ಆದರೆ ಈ ಬಾರಿಯಿಂದ ಮೈಸೂರಿನಷ್ಟೇ ಸಂಭ್ರಮ ತುಮಕೂರಿನಲ್ಲಿ ಮನೆ ಮಾಡಿದೆ. ಅತ್ಯಂತ ಅದ್ದೂರಿಯಾಗಿ ನಮ್ಮ ತುಮಕೂರಿನ ದಸರಾ ನಡೆದಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ದಸರಾ ಇದು 2ನೇ ಬಾರಿ ಆಗ್ತಾ ಇದೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ತುಮಕೂರು ಜಿಲ್ಲಾಡಳಿತ ತುಂಬಾ ಒಂದು ಇತಿಹಾಸದ ಪುಟಗಳಲ್ಲಿ ಬರೆಯುವಂತ ಒಂದು ಕಾರ್ಯಕ್ರಮ ಸರ್. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ತುಮಕೂರು ನಾಗರಿಕರ ಪರವಾಗಿ ತುಂಬ ದೂರದ ಧನ್ಯವಾದ ಹೇಳ್ತೀವಿ ಸರ್. ನಮ್ಮ ತುಮಕೂರಿನ ಮನೆಮಗ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು 2ನೇ ಬಾರಿ ದಸರಾ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಮೈಸೂರಿಗಿನ್ನ ಮುಂದುವರೆದು ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಸೈಡ್ ಹೊಡೆಯುವ ರೀತಿಯಲ್ಲಿ ದಸರಾ ಉತ್ಸವ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಎಲ್ಲ ತುಮಕೂರಿನ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ಸರ್. ಏನಿವತ್ತು ತುಮಕೂರಿನಲ್ಲಿ ನಡೆಯುತ್ತಿರೋದು ಐತಿಹಾಸಿಕ ದಸರಾಗೆ ಇವತ್ತು ಜನಗಳು ಸೇರಿರೋದೇ ಸಾಕ್ಷಿ. ಮುಂದಿನ ದಿನದಲ್ಲಿ ಮೈಸೂರಿನಲ್ಲಿ ಹೆಚ್ಚು ಜನ ಹೋಗೋದು ಮುಂದಿನ ದಿನದಲ್ಲಿ ತುಮಕೂರಲ್ಲಿ ಬರ್ತಾರೆ ಅಂತ ನಮ್ಮ ಭಾವನೆ. ನಂತರ ಅಂಬಾರಿ ಹೊತ್ತ ಆನೆಗಳ ಮೆರವಣಿಗೆಯು ಬಿಜಿಎಸ್ ವೃತ್ತದಿಂದ ಆರಂಭವಾಗಿ ಅಶೋಕ ರಸ್ತೆ, ಜಿಲ್ಲಾಧಿಕಾರಿ ಕಚೇರಿ ವೃತ್ತ, ಅಮಾನಿಕೆರೆ ರಸ್ತೆ, ಕೆಇಬಿ ರಸ್ತೆ, ಕೋತಿತೋಪು, ಎಸ್ಎಸ್ ವೃತ್ತದ ಮೂಲಕ ಕಾಲೇಜು ಮೈದಾನಕ್ಕೆ ಬಂದು ತಲುಪಿತು. ರಸ್ತೆಯ ಉದ್ದಕ್ಕೂ ಅಂಬಾರಿ ಉತ್ಸವ ಕಂಡು ಸಂಭ್ರಮಿಸಿದ್ರು. ಅಂಬಾರಿ ಹೊತ್ತ ಶ್ರೀರಾಮ ಆನೆ ಕೂಡ ಅಷ್ಟೇ ಗಾಂಭೀರ್ಯದಿಂದ ನಡೆದು ನೋಡುಗರನ್ನ ರಂಜಿಸಿತು. ನಂತರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಜಯದಶಮಿ ಧಾರ್ಮಿಕ ಪೂಜೆ ಶಮಿ ಪೂಜೆಯನ್ನ ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.